ವೀಕ್ಷಕರೇ, 2026ರಲ್ಲಿ ಈ 3 ರಾಶಿಗಳಿಗೆ ಕಂಕಣ ಭಾಗ್ಯ ಕೂಡಿ ಬರೋದಂತೂ ಗ್ಯಾರಂಟಿ. ಆ ರಾಶಿಗಳು ಯಾವುವು? ಯುಗಾದಿ ಹಬ್ಬ ಕಳೆದಾದ ನಂತರ ಈ ರಾಶಿಗಳಿಗೆ ಕಂಕಣ ಭಾಗ್ಯಗಳು ಯೋಗಗಳು ಕೂಡಿ ಬರ್ತದ ಅನ್ನುವಂಥದ್ದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ. ಮತ್ತು ಮಾಹಿತಿ ತಿಳಿಸೋದಕ್ಕಿಂತ ಮುಂಚೆ ನಿಮಗೂ ಕೂಡ ಕಂಕಣ ಸಮಸ್ಯೆ ಅಥವಾ ಮದುವೆ ಸಮಸ್ಯೆ ಇದೆ ಅಂತ ಆದ್ರೆ ನಿಮ್ಮ ಹೆಸರನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗಾದ್ರೆ ವೀಕ್ಷಕರೇ, ಈ 2026 ಯುಗಾದಿ ಹಬ್ಬ ಕಳೆದಾದ ನಂತರ ಈ 3 ರಾಶಿಗಳು ಯಾವುವು ಅಂತ ಹೇಳಿದ್ರೆ, ಒಂದನೇದಾಗಿ ತುಲಾ ರಾಶಿ, ವೃಷಭ ರಾಶಿ ಮತ್ತು ಧನು ರಾಶಿ. ಈ 3 ರಾಶಿಗಳಿಗೆ ಮದುವೆ ಯೋಗ ಅಥವಾ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಬರ್ತಾ ಇದೆ. ಹಾಗಾದ್ರೆ ಮದುವೆ ಯೋಗ ಕಂಕಣ ಭಾಗ್ಯ ಅನ್ನುವಂಥದ್ದನ್ನ ಪ್ರಿಡಿಕ್ಟ್ ಮಾಡುವಂತಹ ಒಂದು ಸ್ಥಾನ ಅಂತ ಹೇಳಿದ್ರೆ 7ನೇ ಮನೆ ಮತ್ತು 2ನೇ ಮನೆಯ ಅಧಿಪತಿ ಎಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ ಅಥವಾ ಉಚ್ಚ ಸ್ಥಾನದಲ್ಲಿ ಇರ್ತಾರೆ, ಮದುವೆ ವಿಚಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿರುವುದಿಲ್ಲ. ಅದೇ ರೀತಿ 2ನೇ ಮತ್ತು 7ನೇ ಸ್ಥಾನದಲ್ಲಿ ಅಧಿಪತಿ ಯಾವಾಗ ವೀಕ್ ಆಗಿರ್ತಾನೆ, ನೀಚ ಸ್ಥಾನದಲ್ಲಿದ್ರೆ ಅಲ್ಲಿ ಮದುವೆ ವಿಳಂಬ, ಕಂಕಣ ಭಾಗ್ಯದಲ್ಲಿ ಸಮಸ್ಯೆಗಳು ಬರುವಂತದ್ದಾಗ್ತದೆ. ಇದು ಶುಕ್ರ ಆಗಿರ್ಬೋದು, ಶನಿ ಆಗಿರ್ಬೋದು, ಮಂಗಳ ಗ್ರಹಗಳ ಬಗ್ಗೆ ಇದು ಪ್ರಿಡಿಕ್ಟ್ ಮಾಡಬಹುದು. ಇದರಿಂದ ಈ ಒಂದು ಗ್ರಹಗಳಿಂದ ನಾವು ಮದುವೆ ವಿಳಂಬ ಆಗ್ತದ ಇಲ್ವಾ ಅನ್ನೋದನ್ನ ಪ್ರತ್ಯೇಕ ಜಾತಕದ ರೂಪದಲ್ಲಿ ಕೂಡ ಹೇಳ್ಬೋದು. ಆದ್ರೂ ಕೂಡ ವಾಸ್ತವ ರೂಪದಲ್ಲಿ ಸಹಜವಾಗಿ ಈ 3 ರಾಶಿಗಳಿಗೆ ಕಂಕಣ ಭಾಗ್ಯ ಅನ್ನುವಂಥದ್ದು 100% ಆಗಿ ಕೂಡಿ ಬರ್ತದೆ. ಹಾಗಾದ್ರೆ ಇದುವರೆಗೂ ಕೂಡ ನನ್ನ ಮದುವೆ ಆಗ್ಲಿಲ್ಲ, ಇದುವರೆಗೂ ಕೂಡ ನನ್ನ ಮಕ್ಕಳ ಮದುವೆ ಆಗಿಲ್ಲ, ಇದುವರೆಗೂ ಕೂಡ ನನ್ನ ತಮ್ಮ, ತಂಗಿ, ಅಕ್ಕ ಇವರ ಮದುವೆ ಆಗಿಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಅದರಲ್ಲೂ ಕೂಡ ಇವರ ರಾಶಿಗಳು ಇದಾಗಿದ್ರೆ ಖಂಡಿತವಾಗ್ಲೂ ಇನ್ನು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.